ಸಾವು ಅನ್ನುವಂಥದ್ದು ಇದೆಯಲ್ಲ, ಅದು ಹಲವಾರು ಸಂಗತಿಗಳನ್ನು ತನ್ನಲ್ಲಿ ಇಟ್ಕೊಂಡೇ ಕಣ್ಣು ಮುಚ್ಚಿಬಿಡುತ್ತೆ. ಆ ಸತ್ಯ ಹೊರಗಡೆ ಬರದೇ ಇಲ್ಲ. ನಾವೇನೇ ಪ್ರಯತ್ನ ಪಟ್ಟರೂ ಕೂಡ ಅಂತೆ ಕಂತೆಗಳ ಸಂತೆ ಆಗುತ್ತೆ ಬಿಟ್ಟರೆ ಒಳಗಡೆ ಅದರೇನು, ಅದರ ಮರ್ಮ ಏನು, ಅದರ ರಹಸ್ಯ ಏನು, ಅದನ್ನು ಹೊರಗಡೆ ತೆಗೆಯುವಂಥದ್ದು ಬಹಳ ಕಷ್ಟ. CJ ರಾಯ್, ನೀವು ಏರ್ಪೋರ್ಟಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಎಡ ಬಲಗಳಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರಲ್ಲ ಅವರ ಫ್ಲೆಕ್ಸ್ಗಳು, ಎಲ್ಲಿ ನೋಡಿದ್ರಲ್ಲ ಅವರ ಬೋರ್ಡ್ಗಳು, ಎಲ್ಲಿ ನೋಡಿದ್ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ 400 ಎಕರೆ ಇದೆ, ಮುಂದಿನ ನಮ್ಮ ಟಾರ್ಗೆಟ್ 1000 ಎಕರೆ. ಈ ರೀತಿ ನೋಡಿದವರು ಅಂದ್ಕೋತಾ ಇದ್ರು, ಇದ್ದರೆ ಹಿಂಗಿರಬೇಕಪ್ಪ, ಇದ್ದರೆ ಹಿಂಗಿರಬೇಕು, ಈ ರೀತಿ ಬೆಳಿಬೇಕು ನೋಡಪ್ಪ ಅಂತ. ಯಾಕೆಂದರೆ ಆ ವ್ಯಕ್ತಿಯ ಕಾನ್ಫಿಡೆಂಟೇ ಆ ರೀತಿ ಇತ್ತು. ಅದಕ್ಕೋಸ್ಕರನೇ ಕಾನ್ಫಿಡೆಂಟ್ ಅಂತ ಹೆಸರಿಟ್ಟಿದ್ದು. ಬೆಳೆದಂಥ ಬಗೆನೂ ಕೂಡ ಅದ್ಭುತ, ಶೂನ್ಯದಿಂದ ಸಾಮ್ರಾಜ್ಯ ಅಂತಾರಲ್ಲ ಆ ರೀತಿ. ಆದರೆ ಆಗಿದ್ದೇನು, ಇದ್ದಕ್ಕಿದ್ದಂಗನೇ IT ಅಧಿಕಾರಿಗಳ ಎದುರುಗಡೆನೇ ಒಬ್ಬ ಉದ್ಯಮಿ ಈ ರೀತಿ ಎದೆಗೆ ಗುಂಡಿಟ್ಟುಕೊಂಡು ಸಾಯ್ತಾನೆ ಅಂತಂತಂದರೆ ಅದರ ಅರ್ಥ ಏನು, ಕಾರಣ ಏನು? ಹಾಗಾದರೆ ನಿಜವಾದ ಕಾರಣ ಏನಿದೆ? ಸಾಲವೇ ಇಲ್ಲದೆ ಕಟ್ಟಿದಂಥ ಸಾವಿರಾರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯ ಏನಾದರೂ ದುರ್ಬಲ ಆಯ್ತಾ? ಇದು ವಿಜಯ್ ಮಲ್ಯ ಜ್ಞಾಪಕ ಆಗ್ತಾ ಇದ್ರು ಇವ್ರು ನೋಡಿದಂಥ ಸಂದರ್ಭದಲ್ಲಿ. ಯಾಕಂದರೆ ಇವ್ರದ್ದು ಕೂಡ ತುಂಬ ಐಷಾರಾಮಿ ಜೀವನ, ಅದಕ್ಕೆ ತಕ್ಕಂಗೆ ದುಡಿಮೆನೂ ಇತ್ತು ಬಿಡಿ, ಅದರಲ್ಲೇನು ಡೌಟೇ ಇಲ್ಲ. ಯಾಕಂದರೆ ಯಾರಾದರೂ ದುಡಿಮೆ ಇಲ್ದೇ ಇಲ್ಲಿಂದ ಸೀದಾ ದುಬೈಗೆ ಹೋಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಸಾಧ್ಯನಾ? ಹೀಗಾಗಿ ಬಿಂದಾಸ್ ಬದುಕು, ಐಷಾರಾಮಿ ಜೀವನನೇ ಇದು ಕಾಯ್ತಾ? ನೋ, ಹಂಗನ್ಸಲ್ಲ. ಒಂದು ಲೆಕ್ಕದಲ್ಲಿ ಅವರೇನು ದಿವಾಳಿ ಆಗೋಗ್ಬಿಟ್ಟಿದ್ರು, ಅದನ್ನೂ ಕೂಡ ಸಂಪೂರ್ಣವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇ ದಿವಾಳಿ ಆಗಿದ್ದರೆ IT ನವ್ರು ಯಾಕೆ ಬಂದು ಇವರು ಮನೆ ಬಾಗಿಲು ತಟ್ತಾ ಇದ್ರು? ಈ ಥರನೂ ಇದೆ. ನಷ್ಟಗಳಾಗ್ಬೋದು, ಏರಿಳಿತಗಳಾಗ್ಬೋದು, ಏರುಪೇರುಗಳಾಗ್ಬೋದು. ಆದರೆ ಸಂಪೂರ್ಣ ದಿವಾಳಿ ಆಗಿದ್ರ, ನಷ್ಟದಲ್ಲಿದ್ದ್ರ? ಇಂಥ ಹಲವಾರು ಪ್ರಶ್ನೆಗಳಿವೆ. ಯಾಕಂದರೆ ವ್ಯವಹಾರ ವ್ಯಾಪಾರ ಅನ್ನುವಂಥದ್ದು ನಾವು ಹೇಳ್ತೀವಲ್ಲ, ಹೊರಗಡೆ ನೋಡಿದ್ರೆ ಸುಲಭ ಅಲ್ಲ. ನಾವು ನೋಡಿ ಯಾವುದನ್ನು ಕೂಡ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಈ ರೀತಿ ಇರಬಹುದು ಅಂತ. ಹೀಗಾಗಿ ವ್ಯವಹಾರದಲ್ಲಿ ಏನಾದರೂ ನಷ್ಟ ಆಯಿತಾ, ಹೆಚ್ಚು ಕಡಿಮೆ ಆಯಿತಾ, ಇಂಥ ಪ್ರಶ್ನೆಗಳು ಕೂಡ ಇವೆ. ಎಲ್ಲೆಲ್ಲಿ ರಾಯ್ ಬಿಸ್ನೆಸ್ ಇತ್ತು? ಕರ್ನಾಟಕ, ಕೇರಳ, ಆ ಕಡೆ ದುಬೈನಿಂದ ಅಮೇರಿಕಾ, ಒಂದ ಎರಡ ಬ್ಯಾಂಕ್ ಸಾಲ ಕೂಡ ಪಡಿತಿರಲಿಲ್ಲ. ಆದರೆ ಎಲ್ಲಿಂದ ಬರ್ತಾ ಇದ್ದ ದುಡ್ಡು? ರಾಜಕಾರಣಿಗಳು ಏನಾದರೂ ಮನಿ ಹೂಡಿಕೆ. ಇಲ್ಲಿದೆ ನೋಡಿ ಸಂಗತಿ, ಇದು ಸಂಗತಿ. ಸಾಲ ಇಲ್ದೇ ಈ ಮನುಷ್ಯ ಹೆಂಗೆ ಇಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತಾನೆ ನೋಡಿ. ಸಾಲ ಇದ್ದರೆ ಒಂದ್ರಗಳೇ, ಸಾಲ ಇಲ್ದೇ ಇದ್ದರೆ ಇನ್ನೊಂದ್ರಗಳೇ. ಹೆಂಗಿದೆ ನೋಡಿ ಕತೆ ಇದು. ನೀವು ಸಾಲ ಮಾಡ್ತೀರಾ, ಸಾಲ ಮಾಡಿದರೆ ಅದೊಂದ್ರಗಳೇ. ಸಾಲ ತೀರ್ಸೋಕ್ಕಾಗದೇ ಬಡ್ಡಿ ಕಟ್ಟಿ 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 ಸಾಯಬೇಕು. ಬಡ್ಡಿ ಕಟ್ಟಿ ಕಟ್ಟಿ ಅದು ಒಂದು ಕಡೆಗೆ, ಸಾಲ ಮಾಡಿದ್ರ ಅದು ಇನ್ನೊಂದ್ರಗಳೇ. ಸೊ ಇಂಥದ್ದು ಸಾಲನೇ ಇಲ್ದನೇ ಈ ಮನುಷ್ಯ ಇಷ್ಟೊಂದೆಲ್ಲ ವ್ಯವಹಾರ ಹೆಂಗೆ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಕಣ್ಣಿತ್ತು. ಇದು ಸಂಗತಿ. ಯಾಕಂದರೆ ನೋಡಿ, ಒಂದ್ಸರಿ ನೀವು ಕೆಲವರು ಮಾತುಗಳನ್ನ ಕೇಳಿರ್ತೀರಿ. ಈ ಅಹೋರಾತ್ರ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಸಾಲನೇ ಮಾಡಬಾರದು ಜೀವನದಲ್ಲಿ, ಸಾಲ ಇಲ್ದಿರುವಂಥ ಬದುಕಿದೆಯಲ್ಲ ಅದೇ ನಿಜವಾದ ಬದುಕು ಅಂತಾರವರು. ರಾಯ್ಗೆ ಸಾಲ ಮಾಡ್ದೇ ಇದ್ದಿದ್ದೆ ಏನಾದರೂ ಮುಳುವಾಗ್ಬಿಡ್ತಾ? ಸಾಲ ಮಾಡ್ದೇ ಈ ಮನುಷ್ಯ ಇಷ್ಟೊಂದೆಲ್ಲ ಹೂಡಿಕೆ ಎಲ್ಲಿಂದ ಮಾಡ್ತಾನೆ, ಇಷ್ಟೊಂದೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಅದೇ ಏನಾದ್ರೂ IT ಅವರ ಕಣ್ಣನ್ನು ಕೆಂಪಗೆ ಮಾಡ್ತಾ? ಇದು ಸಂಗತಿ. ಹೆಂಗಾಗುತ್ತೆ ನೋಡಿ. ಬರೀ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಹಲವಾರು ಸಂಗತಿಗಳನ್ನು ಹೇಳ್ತಾ ಇದ್ವಿ. ಈ ಸಾಲ ಸೋಲ ಜೊತೆಗೆ ಏನೇನಾಯಿತು ಎತ್ತ ಅಂತ, ಜೊತೆಗೆ ಐಷಾರಾಮಿ ಜೀವನ, ಮಲ್ಯ ರೀತಿಯ ಜೀವನ, ಇದೆಲ್ಲದೂ ಕೂಡ ನಾವು ಸಾಕಷ್ಟು ಪಾಯಿಂಟ್ಗಳನ್ನು ನಾವು ಹೇಳಿದ್ದೀವಿ. ಆದರೆ CJ ರಾಯ್ ನೋಡಿ, ಶೂನ್ಯದಿಂದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಈಗಲೂ ಕೂಡ ಆತನ ಬಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಪರ್ಟಿ ಇದೆ.
ನೀವು ಈ ಕಡೆಗೆ ಏನಾದರೂ ಈ ಬೆಂಗಳೂರಿನ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯ ಭಾಗದಲ್ಲಿ ನೀವೇನಾದರೂ ಹೋದರೆ, ಈ HSR ಲೇಔಟ್ ಮತ್ತು ಆ ಸುತ್ತಮುತ್ತಲಿನ ಭಾಗಗಳಿಗೆ ಹೋದರೆ ಈಗಲೂ ಕೂಡ ಆತನದ್ದು ವಿಪರೀತವಾದಂಥ ಪ್ರಾಪರ್ಟಿ ಇದೆ. ಸೊ ಇದು ಸಂಗತಿ. ಅಂಥದ್ರಲ್ಲಿ ಸಾಯುವಂಥದ್ದೇನು ಬಂತು? ನಷ್ಟ ಆಗಿತ್ತ ಅನ್ನುವಂಥದ್ದು. ಬಹುಶಃ ನಷ್ಟ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸಂಪೂರ್ಣ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಷ್ಟ ಆಗಿರುವಂಥ ವ್ಯಕ್ತಿಯ ಮನೆಯ ಬಾಗಿಲನ್ನು IT ಅಧಿಕಾರಿಗಳೇ ಯಾಕೆ ತಡ್ತಾರೆ? ಆದರೆ ಇನ್ನೊಂದು ಪಾಯಿಂಟ್, ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಾಲ ಇಲ್ಲದೆ ಈತ ಹೂಡಿಕೆ ಹೆಂಗೆ ಮಾಡ್ತಿದ್ದ ಅಂತ ಅಂದರೆ ಬೇರೆಯವರು ಈತನ ಮುಖಾಂತರ ಹೂಡಿಕೆ ಮಾಡಿಸ್ತಾ ಇದ್ದರು. ಈ ಮುಖಾಂತರ ಏನಾದರೂ ಹವಾಲ ಗಿವಾಲ ತನಕ ಬಂದು ನನ್ನ ಕುತ್ತಿಗೆ ಸುತ್ತಾಕೊಂಡ್ಬಿಡುತ್ತೆ. ಕೇವಲ ತನ್ನನ್ನು ಮಾತ್ರ ಮುಳುಗಿಸೋದಲ್ಲ, ಯಾರ್ಯಾರು ನನಗೆ ಬೆಂಬಲವಾಗಿ ನಿಂತಿದ್ರು ಅವ್ರನ್ನೂ ಮುಳುಗಿಸ್ಬಿಡ್ತಾರೆ ಇವರು ಅಂತ ಗೊತ್ತಾಗೇ ರಾಯ್ ಇಂಥ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿರ್ಬೋದಾ ಕಿರಣ್? ರಂಗನಾಥ್, ನಮಗೆ ಒಂದಷ್ಟು IT ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮುಖ್ಯವಾಗಿ ಈತ ಕಳೆದ 6-7 ತಿಂಗಳಿಂದ ದೇಶನೇ ಬಿಡಬೇಕು ಅನ್ನೋ ಒಂದು ಅಂಚಿನಲ್ಲಿದ್ದ ಅನ್ನೋದು ಒಂದು ವಿಚಾರ. ಮತ್ತೆ ಏನು ಈ ಒಂದು ಆತನ ಎಂಪೈರ್ ಏನಿತ್ತು ಕಂಪ್ಲೀಟ್ ಆಗಿ ಕುಸಿದೋಗಿತ್ತು, ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಂಕ್ ಕರಪ್ಟ್ ಆಗಿತ್ತು ಅನ್ನೋ ಒಂದು ಅಂಶ ಕೂಡ ಈಗ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಅಂದ್ರೆ ಆತ ತನ್ನನ್ನ ತಾನು ಪ್ರಮೋಷನ್ ಮಾಡ್ಕೊಳ್ಳೋದ್ರಲ್ಲಿ ಕಳೆದ 6-7 ತಿಂಗಳಿಂದ ಸಾಕಷ್ಟು ಮಟ್ಟದಲ್ಲಿ ಬಂಡವಾಳವನ್ನು ಹಾಕೊಂಡಿದ್ದ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಹೆಲಿಕಾಪ್ಟರ್ ಅಂದೇ ಇರ್ಬೋದು, ರೋಲ್ಸ್ ರಾಯ್ ದೊಡ್ಡ ದೊಡ್ಡ ಕಾರ್, ಐಷಾರಾಮಿ ಕಾರ್ಗಳು, ದೊಡ್ಡ ದೊಡ್ಡ ಬಂಗ್ಲೆ, ದೊಡ್ಡ ದೊಡ್ಡ ಇದೆಲ್ಲವೂ ಕೂಡ ಇತ್ತು. ತನ್ನನ್ನು ತಾನು ಪ್ರಮೋಷನ್ ಅನ್ನು ಮಾಡ್ಕೊಂಡೆ ನಾನು ಇಲ್ಲೂ ಕೂಡ ಅಂದ್ರೆ ಸಮಾಜಕ್ಕೆ, ಸೊಸೈಟಿಗೆ ತಾನು ಏನು ವಿಜಯ ಮಲ್ಯನ ನೆಕ್ಸ್ಟ್ ನಾನೇ ಅನ್ನೋ ರೀತಿಯಲ್ಲಿ ಎಲ್ಲ ಬಿಂಬಿಸ್ಕೊಳ್ಳುವಂತಹ ಪ್ರಯತ್ನಗಳು ಸಾಕಷ್ಟು ಮಾಡ್ಕೊಂಡು ಬರ್ತಾ ಇದ್ದ. ಇನ್ನೊಂದು ಕಡೆ ಈತ ಬ್ಯಾಂಕಿಂದ ನಯಾ ಪೈಸಾ ಸಾಲ ಮಾಡಿಲ್ಲ ಅದು ಕೂಡ. ಆದ್ರೆ ಈತ ಪ್ರಾಜೆಕ್ಟ್ಸ್ಗಳನ್ನ, ಅದು ಕೊಚ್ಚಿಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ದುಬೈಲಿ ಇರ್ಬೋದು, ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಕೂಡ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ. ಹಾಗಾದ್ರೆ ಎಲ್ಲಿಂದ ಬರ್ತಾ ಇತ್ತು ದುಡ್ಡು? ಒಂದ್ ಕಡೆ ಆತನ ಪ್ರಾಫಿಟ್ ಕೂಡ ಏನಿದೆ, ಆತನ ಇನ್ಕಮ್ ಇತ್ತಲ್ಲ, ಅಲ್ಲಿ ಆತ ಅನ್ಕೊಂಡಂಗೆ ಅಥವಾ ಅದಕ್ಕೆ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ಥರದಲ್ಲೂ ಕೂಡ ಇನ್ಕಮ್ ಬರ್ತಾ ಇರಲಿಲ್ಲ. ಅದು ಒಂದ್ ಸೈಡ್ ಬರ್ತಾರೆ. ಆದ್ರೂ ಕೂಡ ಪ್ರಾಜೆಕ್ಟ್ಸ್ಗಳನ್ನ ಹೆಚ್ಚು ಮಾಡ್ತಾ ಇದ್ದ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಂದ ದುಡ್ಡು ಬಂತು? ಆವಾಗ ಬಂದಿದ್ದು ಒಂದೊಂದೇ IT ಅಧಿಕಾರಿಗಳಿಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇದು ರಾಜಕಾರಣಿಗಳು ಸಾಕಷ್ಟು ಮಟ್ಟದಲ್ಲಿ ಇವನ ಮೂಲಕ ಬಂಡವಾಳವನ್ನು ಹಾಕ್ತಾ ಇದ್ದಾರೆ ಅಂತ. ಒಂದ್ ಕಡೆ ಈಗ ಇನ್ವೆಸ್ಟ್ಮೆಂಟ್ ಅವನು ಮಾಡ್ತಾ ಇದ್ದಾನೆ, ಅಲ್ಲಿ ಎಲ್ಲೂ ಕೂಡ ಎಲ್ಲ ಬ್ಲಾಕ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಏನೊಂದು ಹವಾಲಾ ಮಾಫಿಯಾದಲ್ಲೂ ಕೂಡ ಆತನ ಹಣವನ್ನ ತರಿಸ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಅಲ್ಲಿಂದ ಇನ್ಕಮ್, ಅಸೆಟ್ಸ್, ಪ್ರಾಪರ್ಟಿಗಳು ಹೇಳ್ಕೊಳಕ್ಕಿದೆ. ಅದು ಎಷ್ಟು ಮಟ್ಟಿಗೆ ಲೀಗಲ್ ಆಗಿದೆ, ಎಷ್ಟು ಮಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇವನಿಗೆ ಇರೋದು, ಸೇರಿರುವಂತೋ ಅಥವಾ ಬೇರೆಯವ್ರ ಹೆಸರಲ್ಲಿ, ಬೇನಾಮಿ ಹೆಸರಲ್ಲಿ ಇರುವಂತದ್ದು, ಇದೆಲ್ಲವೂ ಕೂಡ ಈಗ ಹಂತವಾಗಿ IT ಅಧಿಕಾರಿಗಳು ಮಾಡ್ತಾ ಇದ್ರು. ಈಗ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರಾಜಕಾರಣ ಕೊಟ್ಟಿದ್ರು, ಅವರಿಂದ ಪ್ರೆಷರ್ ಶುರುವಾಗಿದೆ. ವಾಪಸ್ ಕೇಳ್ತಾ ಇದ್ದಾರೆ. ಈತನಿಗೆ ಏನ್ ಬಂಡವಾಳ ಹಾಕಿದಾನೆ ವಾಪಸ್ ಕೊಡಕ್ಕೆ ಈತನಿಗೆ ಆಗ್ತಾ ಇಲ್ಲ. ಸಾಕಷ್ಟು ಒತ್ತಡದಲ್ಲಿದ್ದಾನೆ. ಕಳೆದ 6-7 ತಿಂಗಳಿಂದ ಈತನಿಗೆ ಯಾರ್ಯಾರು ದುಡ್ಡೆಲ್ಲ ಕೊಟ್ಟಿದ್ರೆ, ಅದ್ರಲ್ಲಿ ಮುಖ್ಯವಾಗಿ ಕೇರಳ ಎಲೆಕ್ಷನ್ಸ್ ಇದೆ. ಅಲ್ಲಿ ಕೇರಳದ ರಾಜಕಾರಣಿಗಳಿರ್ಬೋದು, ಬೆಂಗಳೂರಿನಲ್ಲಿರುವಂತ ಸಾಕಷ್ಟು ರಾಜಕಾರಣಿಗಳು ಕೂಡ ಆತನಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಈತನ ಒಂದು ಶೋ ಆಫ್ಗೆ ಮೊರೆ ಹೋಗಿ ಈತನ ಬಹಳ ದೊಡ್ಡ ಎಂಪೈರ್ ಇದೆ ಅನ್ನೋ ಲೆಕ್ಕದಲ್ಲೇ ಈತ ಬಂಡವಾಳನ ಹಾಕಿದ್ದಾರೆ. ಆದ್ರೆ ಅಲ್ಲಿಂದ ಅವನಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದ ವಾಪಸ್ ರಿಟರ್ನ್ಸ್ ಅಷ್ಟು ಬರ್ತಾ ಇಲ್ಲ. ಹಾಗಾಗಿ ಆತನ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾನೆ. ಇನ್ನೂ ಹೆಚ್ಚಿನ ಬಂಡವಾಳ ಬೇರೆ ಕಡೆಯಿಂದ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ಈತ ಇದ್ದ. ಇನ್ನೊಂದು ಕಡೆ ಈಗ ಸಂಬಂಧಪಟ್ಟಂತೆ ಯಾವಾಗ ಏನು ಬಂಡವಾಳ ಹಾಕ್ದವ್ರು ಇವನ್ಗೆ ಕೊಟ್ಟವರು ಪ್ರೆಷರ್ ಜಾಸ್ತಿ ಆಯ್ತು. ಈತ ಒಂದ್ ಕಡೆ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು, ಸಾಕಷ್ಟು ಪ್ರತಿ ತಿಂಗಳು ಈತನಿಗೆ ಸ್ಯಾಲರಿಯನ್ನ, ಅಂದ್ರೆ ಎಂಪ್ಲಾಯ್ಸ್ ಇರೋ ಸುಮಾರು 4,000-5,000 ಜನ ಎಂಪ್ಲಾಯ್ಸ್, ಅವ್ರಿಗೆ ಸಂಬಳವನ್ನು ಕೊಡಬೇಕು, ಅದಕ್ಕೆ ದುಡ್ಡನ್ನ ಹೊಂದಿಸ್ಬೇಕು, ಮತ್ತೆ ಹಾಕಿರುವಂತವ್ರು ಈಗ ಎಲೆಕ್ಷನ್ಸ್ ಬರ್ತಾರೆ ಅದಕ್ಕೆ ವಾಪಸ್ ದುಡ್ಡನ್ನು ಕೊಡಬೇಕು. ಇವೆಲ್ಲವೂ ಕೂಡ ಪ್ರೆಷರ್ ಇತ್ತು. ಹಾಗಾಗಿ ಆತ ಕೌನ್ಸಿಲಿಂಗ್ ಹೋಗ್ತಾ ಇದ್ದ, ಸೈಕ್ಯಾಟ್ರಿಸ್ಟ್ ಹತ್ರ ಭೇಟಿ ಮಾಡಿ ತನ್ನಂತಾನು ಎಲ್ಲವನ್ನು ಕೂಡ ಹೇಳ್ಕೊತಾ ಇದೆ. ಈ ರೀತಿ ನನ್ಗೆ ಪ್ರೆಷರ್ ಇದೆ, ಬಹಳಷ್ಟು ಪ್ರೆಷರ್ ಇದೆ. ಒಂದ್ ಕಡೆ ಇದಕ್ಕೆ ಪ್ರಾಫಿಟೇ ಇಲ್ಲ, ನಿನ್ಗೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರ್ತಾ ಇದೆ ಅಂತ IT ಅವರು ಇಡೀ ಆತನ ಒಂದು ಕಳೆದ ಕೆಲ ವರ್ಷಗಳಿಂದ ಆಗ್ತಾ ಇರುವಂತ ಏನು ಪ್ರಾಜೆಕ್ಟ್ಸ್ಗಳಿರ್ಬೋದು, ಸಾಕಷ್ಟು ಅಲ್ಲಿಂದ ಬರುವಂತ ಇನ್ಕಮ್ ಏನಿರ್ಬೋದು, ಎಲ್ಲವನ್ನು ಕೂಡ ಅವರು ಲೆಕ್ಕ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈತನೆಲ್ಲ ಉತ್ತರ ಇಲ್ಲ. ಹಾಗಾಗಿನೇ ಈತ ಹೈಕೋರ್ಟ್ಗೆ ಒಂದ್ಸರಿ ಜಪ್ತಿ ಮಾಡಕ್ಕೆ ಅಂತ ಮುಂದಾಗಿದ್ದನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗ್ತಾನೆ. 2 ದಿನ ಆದ್ಮೇಲೆ ವಾಪಸ್ ಆತಾನೆ ರಿಟ್ ಅಪ್ಲಿಕೇಶನ್ ವಾಪಸ್ ತಗೋತಾನೆ. ಒಂದ್ ಕಡೆ ಕೌನ್ಸಿಲಿಂಗ್ ಹೋಗ್ತಾನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾಯುವಂತ ಮಾತಾಡೋಣ ಹೇಳುವಂತದ್ದು, ಜೊತೆಗೆ ಇವೆಲ್ಲವೂ ಕೂಡ ಪ್ರೆಷರ್ ಆತನಿಗೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಸಮಾಜಕ್ಕೆ ಆತನ ಒಂದು ಮುಖನೇ ಬೇರೆ ಐತೆ. ಅಂದ್ರೆ ಏನು ಅಂತಂದ್ರೆ ತನ್ನನ್ನ ದೊಡ್ಡ ಆಗರ್ಭ ಶ್ರೀಮಂತ ಅನ್ನೋ ಒಂದು ಅದ್ರಲ್ಲಿ ಬಿಂಬಿಸ್ಕ ಆಗೋಗ್ಬಿಟ್ಟಿದ. ಸೊಸೈಟಿಲಿ ಆ ರೀತಿ ಆತನ ಒಂದು ಫೇಸ್ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇವೆಲ್ಲವೂ ಕೂಡ ಅದು ಇಲ್ಲ, ಆತದ ಅಲ್ಲ ಅನ್ನೋದು ಆತನಿಗೂ ಕೂಡ ಗೊತ್ತಾದ್ರೆ ಏನ್ ಮಾಡೋದು ಅನ್ನೋದು ಇತ್ತು. ಒಂದ್ ಕಡೆ ಏನು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದವರು ಕೂಡ ವಾಪಸ್ ರಿಟರ್ನ್ ಕೇಳ್ತಾ ಇದ್ದನ್ನ
ಈತನು ಕೂಡ ಇಮಿಡಿಯೇಟ್ ಆಗಿ ಕೊಡಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಪ್ರಾಜೆಕ್ಟ್ಸ್ಗಳೆಲ್ಲ ಆನ್ ಗೋಯಿಂಗ್, ಸಾಕಷ್ಟು ನಷ್ಟದಲ್ಲಿದ್ದು ಕೆಲವೊಂದಷ್ಟು ವಾಪಸ್ ರಿಟರ್ನ್ಸ್ ಅನ್ಕೊಂಡಂಗೆ ಬರ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಆತನಿಗೆ ಬಹಳಷ್ಟು ಒತ್ತಡ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆಗಿರುವಂತ ದಿವಾಳಿ ಆಗಿದ್ದೀನಿ ಅನ್ನೋದು ಹೊರಗಡೆ ಕೂಡ ಗೊತ್ತಾಗಬಾರ್ದು ಅನ್ನೋದು ಆತನಿಗೂ ಇತ್ತು. ಇವೆಲ್ಲವೂ ಕೂಡ ಬಹುಶಃ ಈ ಒಂದು ಒತ್ತಡಕ್ಕೆ ಮುಖ ತೋರಿಸಲ್ಲ, ಆತ ಎಲ್ಲೂ ಕೂಡ ಫೇಸ್ ಮಾಡಕ್ಕಾಗ್ದಲೆ ಈ ಒಂದು ಆತ್ಮಹತ್ಯೆಗೆ. ಅದು ಯಾಕೆಂದ್ರೆ ನಾವು ಕೂಡ ಬಹಳಷ್ಟು ನಾನು ಕೇಸ್ಗಳನ್ನ ನೋಡಿದ್ದೀನಿ. ಅಂದ್ರೆ ಗನ್ನಿಂದ ತಲೆಗೆ ಶೂಟ್ ಮಾಡ್ಕೊಳ್ಳೋ ಅಂತದೇ ನಾನು ಹೆಚ್ಚಿನ ಒಂದು ಮಾಡಿದ್ದೀನಿ. ಆದ್ರೆ ಗನ್ನಿಂದ ತಗೊಂಡೋಗಿ ತನ್ನ ಪಿಸ್ತೂಲ್ ಅನ್ನ ಎದೆಗೆ ಶೂಟ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಬಹುಶಃ ನನ್ನ ಈ ಒಂದು ಪ್ರೊಫೆಷನ್ ಅಲ್ಲಿ ಇದು ಫಸ್ಟ್ ಟೈಮ್ ನಾನು ಕೇಳಿದ್ದು. ಆತನ ಬೇರೆ ಬೇರೆ ಒಂದು ತಲೆಗೆ ಶೂಟ್ ಮಾಡಿ, ಆದ್ರೆ ಈ ರೀತಿ ಒಂದು ಅಷ್ಟು ಮಟ್ಟಿಗೆ ಒತ್ತಡ ಇತ್ತು. ಅದಕ್ಕೆ 2 ದಿನ ಮುಂಚೆನೆ, ಅಂದ್ರೆ 2 ದಿನ ಮುಂಚೆನೆ ಕೌನ್ಸಿಲಿಂಗ್ ಹೋಗಿದ್ದ. ಅಲ್ಲೂ ಕೂಡ ಸಾಕಷ್ಟು ಟ್ರೀಟ್ಮೆಂಟ್ ಅನ್ನು ಕೂಡ ತಗೋತಿದೆ. ಇದೆಲ್ಲವೂ ಕೂಡ ಈ ಒಂದು ಟ್ರಸ್ಟ್ ಏನಿತ್ತು, ಒಂದ್ ಕಡೆ ಪೊಲಿಟಿಷಿಯನ್ಸ್ ಇಂದ ಹಾಕಿದವ್ರು, ಬರೀ ಓನ್ಲಿ ಪೊಲಿಟಿಷಿಯನ್ಸ್ ಅಲ್ಲ, ಈತನಿಗೆ ದುಡ್ಡನ್ನ ಕೊಟ್ಟಿದ್ದವ್ರದ್ದು ವಾಪಸ್ ರಿಟರ್ನ್ಸ್ ಅನ್ನ ಕೇಳ್ತಾ ಇದ್ರು. ಈತನಿಗೂ ಕೂಡ ಹೊರಗಡೆ ಏನೋ ಸಂಬಂಧಪಟ್ಟಂತೆ ಬೇರೆ ಕಡೆ ಹೋಗ್ಬೇಕು ಅನ್ನೋದು ಒಂದು ಇತ್ತು. ಅದು ಕೂಡ ಟೆಕ್ನಿಕಲ್ ಆಗಿ ಆತನ ಪಾಸ್ಪೋರ್ಟ್ ವೀಸಾ ಟೆಕ್ನಿಕಲ್ ಆಗಿ ಕೂಡ ಅದು ಆಗ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಆತನಿಗೆ ಮೇಲೆ ನನಗೆ ಸಾಯುವಂತದ್ದು. ಯಾಕೆಂದ್ರೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅಂದ್ರೆ ಇನ್ಯಾವು ಕೂಡ ದಾರಿ ಕಾಣಿಸಿರೋದಿಲ್ಲ. ಈ ಒಂದು ಒತ್ತಡದಲ್ಲಿ ಆತ ಮಾಡ್ಕೊಂಡಿರ್ಬೋದು ಅನ್ನೋದು ಈಗ ನಿಧಾನವಾಗಿ ಅಂತ ಹೊರಗಡೆ ಬರ್ತಾ ಇದೆ. ಎಸ್ ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ಆದರೆ ಒಂದು ಮಾತ್ರ ನಿಜ, ಎಲ್ಲೋ ಒಂದು ಕಡೆಗೆ ಭರವಸೆ ಸತ್ತಂಥ ಸಂದರ್ಭದಲ್ಲಿ, ಹೃದಯ ಬಿರಿದಂಥ ಸಂದರ್ಭದಲ್ಲಿ ಆತನ ಕೈ ನೇರವಾಗಿ ಹಾರ್ಟ್ ಕಡೆಗೆ ಹೋಗಿದ್ರೂ ಕೂಡ ಅಚ್ಚರಿ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್, ತಮ್ಮೆಲ್ಲ ಮಾಹಿತಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ.